ಇಲ್ಲ ಅವ್ರದ್ದೇ ಅಂತ ಕೊಟ್ಟವ್ರದ್ದೇ ತಪ್ಪಲ್ಲ ಅದು. ಇವ್ರು ಲೀಗಲಾಗಿ ಹೋಗಿ ತೊಗೊಂಡ್ರಿ ಆ ಮಿಡ್ಲ ಲೀಡಿ ಇದ್ದಾಕಿ ಇದು ಫ್ರೀ ನಿಮಗರ್ದ ನಮಗರ್ದ ತಿಳ್ಕೊಡ್ಸ್ಯಾಳ ಅವ್ರಿಗೆ ಏನು ತುಂಬಂಗೆ ತಿಳ್ಯಾರ. ಈಗ ತುಂಬೋದು ಬರೋದ್ಲೇ ಸಮಸ್ಯೆ ಐತ್ರಿ ಇದು. 3,000 ಜನ ಅದಾವತ್ತ. ಇಲ್ಲ ಎಲ್ಲ ಕುಡಿಯ 3,000 ಅನ್ನತ್ತಾರ. ಅದು ಬೇರೆ ಅದು ಹೋಗ್ತಿದ್ದೆ ಹೊಸಾದ್ರಿ, ಈಗಿಂದ ಇದು ಹೊಸಾದ್ರಿ ಅದು ಬೇರೆ. ನೀವು ಹೇಳೋದು ಹಳೇದಕ್ಕೆ ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ 25 ನಮಗೂ ತುಂಬಂಗೆಲ್ಲ ತಿಳ್ಯಾರ. ಆಮ್ಯಾಗ ಸೈ ಮಾಡಿ ತೊಗೊಂಡಾರ. $50,000 ಈಗ ತೊಗೊಂಡಾರ. 50,000 ಎಲ್ಲರೂ ಇವ್ರು. ಅವ್ರು ಹೇಳೋ ಪ್ರಕಾರ ಒಂದು 3,000 ಅಂತಾರೆ. ಇದು ನೋಡ್ರೆ ಮತ್ತೆ ಇವ್ರು ಹಿಡ್ದಾರಲ್ಲ ಇಲ್ಲೇ 400-500 ಜನ ಅದಾರ ಇವ್ರು ಕನಿಷ್ಠ. ಇವರು ಕೇಸ್ ನೀನು ಜಗಳ ಆಡದೆ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್, ಅವಳ ಮ್ಯಾಗ ಕೇಸ್ ಆಯ್ತು. ನೀನು ಜಗಳ ಆಡಿ ಮಾಡ್ಯಾರ ಅವ್ರ ಮನೆ. ಮತ್ತೆ ಮಣ್ಣಿಗೆ ಸೀರಿಯಸ್ ಆಗ್ಬಾರ್ದು ಪೊಲೀಸರು ಅವ್ರು ಹಿಡ್ಕೊಂಬಂದು ಕೇಸ್ ಹಾಕ್ಯಾರ. ಅವ್ರು ಎಲ್ಲ ಬಡವ್ರ ಫ್ರೀ ಅನ್ನತ್ಲೇ ಮಾಡ್ಯಾರ. ಅವ್ರೆ ತುಂಬಂಗಿಲ್ಲ ಅಂತ ಹೇಳಿ ಮಾಡ್ಯಾರ. ಈಗ ತುಂಬೋದು ಮಾತ್ರ ಅದ ನೋಟ್ಸ್ ಕೊಟ್ಟಾರ. ಹೇಳ್ರಿ ಯಾವಾಗ ಆಗ್ತದೆ ಅಂತ ಹೇಳಿವ್ರಿ. ಯಾವಾಗ ನಾವು ಆಗೋದು ಯಾವಾಗ್ರಿ? ಅಲ್ಲ ಆಗೋದು ನಾವು ಈಗೇನು ಕ್ಲೇಮ್ ಇಲ್ಲ, ಈ ಅವಧಿ ಕ್ಲೇಮ್ ಇಲ್ಲ ಅಂತ ಹೇಳೋಲ್ಲ. ಮತ್ತಿಲ್ಲ ಇವೆಲ್ಲ ಸರ್ಟಿಫಿಕೇಟ್ ಹಚ್ಬೇಕಲ್ಲ ಅವಕ್ಕೆ. ಈಗ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡತ್ತೀವಿ. ಈಗ ನೌಕರಿ ಹತ್ಬೇಕಾರ ಎಲ್ಲೆಲ್ಲಿ ಸರ್ವಿಸ್ ಮಾಡಿರಿ ಕೇಳ್ತಾರಲ್ಲ, ಏನೇನು ಮಾಡಿರಿ ಅಂತ. ಇವೆಲ್ಲ ಸರ್ಟಿಫಿಕೇಟ್ ಒಂದೊಂದೊಂದು ಕಲೆಕ್ಟ್ ಮಾಡ್ತೀವಿ. ಯಾವಾಗ ಬಂದಾಗ ಹಚ್ಚಂದಾಗ ಹಚ್ತೀವಿ ಅಂತ. ವರ್ಲ್ಡ್ ಕಪ್ ಇನ್ನೂ 28 ಬರೋದು. ಆ ವಿಷಯ ಚರ್ಚೆನ ಬಂದಿಲ್ಲ. ಆ ವಿಷಯ ಎಲ್ಲೂ ಚರ್ಚೆನ ಆಗಿಲ್ಲ. ಹಿಂಗಾಗಿ ಆ ಚರ್ಚೆ ಮಾಡುವಂಥ ಪ್ರಶ್ನೆ ಬರ್ದರು. ಎಲ್ಲರದು ಭಾಳ ಡಿಮ್ಯಾಂಡ್. ನಾವು ಮಂತ್ರಿ ಆವಾಗ ಡಿಮಾಂಡ್ ಇದ್ದಾರೆ. ಅದು ಮಾಡೋದಾಗ ಹೈಕಮಾಂಡ್ನವ್ರು ಮಾಡಬೇಕಲ್ಲ. ಅವ್ರು ಯಾವಾಗ ನಿಗದಿ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟತಿ. ಆಲ್ಮೋಸ್ಟ್ ಎಲ್ಲರೂ ನಾವು ಆಗ್ಬೇಕಂತ ಭಾಳಷ್ಟು ಜನ ಆಸೆ ವ್ಯಕ್ತ ಮಾಡಿದ್ದಾರೆ. ಎಲ್ಲರೂ ಹೇಳ್ಯಾರ, ಭಾಳಷ್ಟು ಜನ ಹೇಳ್ಯಾರ, ವ್ಯಕ್ತ ಮಾಡ್ಯಾರ. ಅಂತಿಮವಾಗಿ ಡಿಸಿಷನ್ ಆಗ್ಬೇಕ್ರೆ ಮೊದಲು ಮಾಡೋದು ಡೇಟ್ ಫಿಕ್ಸ್ ಆಗಬೇಕು. ಡೇಟ್ ಫಿಕ್ಸ್ ಆದ್ಮೇಲೆ ಯಾರೇ ಮಾಡ್ಬೇಕನ್ನೋ ಸ್ಟಾರ್ಟ್ ಆಗ್ಬೇಕು ರೀ. ಇಲ್ಲ ಏನಿದ್ರು ಅಧಿವೇಶನ ಅಂತಾರ. ಈಗೇನು ಮಾಡಿದ್ರು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಏನಾದರೂ ಆ ಅಧಿವೇಶನ ನಂತರ ಆಗ್ಬೋದು. ಅದೇ ಬೆಂಗಳೂರು ಗುಲ್ಬರ್ಗ ಬಿಟ್ಟರೆ ಬೀದರ್ ಬಿಟ್ಟರೆ ನಮ್ಮ ಇಷ್ಟು ದೂರ ಯಾರೂ ಇಲ್ಲ. ನನಗೆ ಕೂಡ ಅಂತ ಅವ್ರು ಕೇಳಿದ್ದಾರೆ. ಇಷ್ಟು 600 ಕಿಲೋಮೀಟ್ರ್ ಮಧ್ಯೆ ಯಾರೂ ಇಲ್ಲ ನೋಡು ಸೆಂಟ್ರ್ನಾಗ ಕೊಡೋದು ಕೇಳಿದ್ದಾರೆ. ಯಾರೂ ಇಲ್ಲ. ಅಲ್ಲ ಇಲ್ಲಿ ಅಧಿವೇಶನ ಅಷ್ಟೇ ರೀ. ಇಲ್ಲಿ ಬಂದರೆ ಎಲ್ಲನೂ ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದು ಒಂದು ಪಾರ್ಟ್ ಅಷ್ಟೇ ರೀ. ಏನೋ ಅಭಿವೃದ್ಧಿ ಆಗ್ಬೇಕಾರೆ ಅದಕ್ಕೆ ಬಜೆಟ್ನಲ್ಲಿ ಘೋಷಣೆ ಆಗ್ಬೇಕ್ರಿ. ಈಗ ಬರುವಂಥ ನೆಕ್ಸ್ಟ್
ಫೆಬ್ರವರಿ ಒಳಗೆ ನಾವು ಬಜೆಟ್ ಮಂಡನೆ ಮಾಡ್ತೀವಿ. ಅದ್ರೊಳಗೆ ನಿಮ್ಮ ಬೆಳಗಾವಿ, ಉತ್ತರ ಕನ್ನಡ, ಹೈದರಾಬಾದ್, ಕಡಕ ಇಡಬೇಕಾಯ್ತು. ಈಗೇನಿದ್ರೆ ಚರ್ಚೆ ಅಷ್ಟೇ ರೀ. ಈಗೇನು ಎಕ್ಸ್ಟ್ರಾ ಕೊಡೋಕ್ಕಾಗೋಲ್ಲ ನಮಗೆ. ನೀವೇನೋ ಈಗ ಬೇಕಾದ್ರೆ ಅದು ಡಿಮಾಂಡ್ ಮಾಡ್ಬೋದು. ಈ ಇದರಲ್ಲಿ ಡಿಮಾಂಡ್ ಮಾಡ್ಬೋದು ನಮಗೆ ಮುಂದಿನ ಬಜೆಟ್ನಲ್ಲಿ ಕೊಡಿ ಅಂತ. ಸೊ ಅದನ್ನು ಮುಂದಿನ ಬಜೆಟ್ನಾಗ ಹಾಕ್ಲಿಕ್ಕೆ ಸರ್ಕಾರ ಮಾಡಿದಾಗ ಅದು ಯಶಸ್ವಿ. ಈಗೇನು ಮಾತಾಡ್ಲಿಕ್ಕೆ ಅಷ್ಟೇ ಅವಕಾಶ. ಇದನ್ನು ಬಿಟ್ಟರೆ ಏನು ಮಾಡೋದು ನೀವು? ಇಲ್ಲ, ಈ ಸದ್ಯ ಸಾಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ. ಅದು ಯಶಸ್ವಿ ಆಗಿಲ್ಲ. ಒಂದು 2-3 ಇಲಾಖೆ ಯಾವ್ದಾರು ತರ್ತೀವಿ ಮತ್ತೆ ಅವ್ರು ವಾಪಸ್ ಹೋಗ್ತಾರೆ. ಶಾಶ್ವತವಾಗಿ ಆಗ್ತಾಯಿಲ್ಲ. ಯಾವ್ದ್ರೆ ನಾವು ಕೈ ಬಿಡೋರೆಲ್ಲ ತೊಗೊಳೋರು. ನಾವೇನು ಮಾಡೋರು? ಅದು ಈಗ ನಾವಿಲ್ಲ ಅದನ್ನು ಮಾಡೋರು. ನಾವಲ್ಲವೇ ಅಲ್ಲ, ಅದನ್ನೇ ಹೇಳಿದ್ರು. ನಾವು ಅದನ್ನ ಕೈ ತೊಗೊಳಕ್ಕೂ ಅಧಿಕಾರ ಇಲ್ಲ, ಬಿಡ್ಲಿಕ್ಕೆ ನಮಗೇನು ಅಧಿಕಾರ. ನಾವೇನು ಮಾಡೋರು? ನೀವೇನು CM ಅವ್ರನ್ನ ಕೇಳಬೇಕು, ಅಧ್ಯಕ್ಷನಿಗೆ ಕೇಳಬೇಕು. ಈಗ ನಾವೇನು ಹೇಳೋರು? ನಮಗೆ ಅದು ನೀವು ಹೇಳೋವಂಥ ಉತ್ತರ ಕೊಡಲಿಕ್ಕೆ ಅಥವಾ ಅದು ನಿರ್ಣಯ ಮಾಡೋರು ನಾವಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಹೌದು, ಬರ್ತೈತೆ ಟೈಮ್ ಬರ್ತೈತೆ. ಅದು ಆಳುವಂಥ ಟೈಮ್ ಬರ್ತೈತೆ. ಬಂದಾಗ ಮಾಡೋದು. ನೀವೇ ಕಳ್ದು ಮಾಡ್ತೀರಿ. ಇಲ್ಲ, ಅವ್ರದ್ದೇ ಅಂತ ಕೊಟ್ಟವ್ರದ್ದೇ ಅಂತ ತಪ್ಪಲ್ಲ. ಇವ್ರು ಲೀಗಲಾಗಿ ಹೋಗಿ ತೊಗೊಂಡ್ರ. ಆ ಮಿಡ್ಲ ಲೀಡಿ ಇದ್ದಾಕಿ ಇದು ಫ್ರೀ, ನಿಮಗರ್ಧ ನಮಗರ್ಧ ತಿಳ್ಕೊಡ್ಸ್ಯಾಳ ಅವ್ರಿಗೆ. ಏನು ತುಂಬಂಗೆ ತಿಳ್ಯಾರ. ಈಗ ತುಂಬೋದು ಬರೋದ್ಲೇ ಸಮಸ್ಯೆ ಐತ್ರಿ. ಇದು 3,000 ಜನ ಅದಾರ. ಇಲ್ಲ ಎಲ್ಲ ಕುಡಿಯ 3,000 ಅನ್ನತ್ತಾರ. ಅದು ಬೇರೆ, ಅದು ಹೋಗ್ತೈತಿ ಹೊಸಾದ್ರಿ. ಈಗಿಂದ ಇದು ಹೊಸಾದ್ರಿ. ಅದು ಬೇರೆ. ನೀವು ಹೇಳೋದು ಹಳೇದಕ್ಕೆ. ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ, 25 ನಮಗೂ ತುಂಬಂಗಿಲ್ಲ ತಿಳ್ಯಾರ. ಆಮ್ಯಾಗ ಸೈ ಮಾಡಿ ತೊಗೊಂಡಾರ. $50,000 ಈಗ ತೊಗೊಂಡಾರ. 50,000 ಎಲ್ಲರೂ ಇವ್ರು. ಅವ್ರು ಹೇಳೋ ಪ್ರಕಾರ ಒಂದು 3,000 ಅಂತಾರೆ. ಇದು ನೋಡ್ರೆ ಮತ್ತೆ ಇವ್ರು ಹಿಡ್ದಾರಲ್ಲ, ಇಲ್ಲೇ 400-500 ಜನ ಅದಾರ ಇವ್ರು ಕನಿಷ್ಠ. ಇವರು ಕೇಸ್ ನಿನ್ನ ಜಗಳ ಆಡದೆ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್, ಅವಳ ಮ್ಯಾಗ ಕೇಸ್ ಆಯ್ತು. ನಿನ್ನ ಜಗಳ ಆಡಿ ಮಾಡ್ಯಾರ ಅವ್ರ ಮನೆ. ಮತ್ತೆ ಮಣ್ಣಿಗೆ ಸೀರಿಯಸ್ ಆಗ್ಬಾರ್ದು ಪೊಲೀಸರು ಅವ್ರು ಹಿಡ್ಕೊಂಬಂದು ಕೇಸ್ ಹಾಕ್ಯಾರ. ಅವ್ರು ಎಲ್ಲ ಬಡವ್ರು. ಫ್ರೀ ಅನ್ನತ್ಲೇ ಮಾಡ್ಯಾರ ಅವ್ರೆ. ತುಂಬಂಗಿಲ್ಲ ಅಂತ ಹೇಳಿ ಮಾಡ್ಯಾರ. ಈಗ ತುಂಬೋದು ಮಾತ್ರ ಅದ ನೋಟ್ಸ್ ಕೊಟ್ಟಾರ. ಹೇಳ್ರಿ. ಯಾವಾಗ ಆಗ್ತೀವಿ ಅಂತ ಹೇಳಿವ್ರಿ? ಯಾವಾಗ ನಾವು ಆಗೋದು ಯಾವಾಗ ರೀ? ಅಲ್ಲ ಆಗೋದು ನಾವು ಈಗೇನು ಕ್ಲೇಮ್ ಇಲ್ಲ. ಈ ಅವಧಿಗೆ ಕ್ಲೇಮ್ ಇಲ್ಲ ಅಂತ ಹೇಳೋಲ್ಲ ಮತ್ತಿಲ್ಲ. ಇವೆಲ್ಲ ಸರ್ಟಿಫಿಕೇಟ್ ಹಚ್ಬೇಕಲ್ಲ ಅವಕ್ಕೆ. ಈಗ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡತ್ತೀವಿ. ಈಗ ನೌಕರಿ ಹತ್ಬೇಕಾರ ಎಲ್ಲೆಲ್ಲಿ ಸರ್ವಿಸ್ ಮಾಡಿರಿ ಕೇಳ್ತಾರಲ್ಲ, ಏನೇನು ಮಾಡಿರಿ ಅಂತ. ಇವೆಲ್ಲ ಸರ್ಟಿಫಿಕೇಟ್ ಒಂದೊಂದು ಕಲೆಕ್ಟ್ ಮಾಡ್ತೀವಿ. ಯಾವಾಗ ಬಂದಾಗ ಹಚ್ತೀವಿ ಅಂತ. ವರ್ಲ್ಡ್ ಕಪ್ ಇನ್ನೂ 28 ಬರ್ಬೋದು. ಆ ವಿಷಯ ಚರ್ಚೆನ ಬಂದಿಲ್ಲ. ಆ ವಿಷಯ ಎಲ್ಲೂ ಚರ್ಚೆನ ಆಗಿಲ್ಲ. ಹಿಂಗಾಗಿ ಆ ಚರ್ಚೆ ಮಾಡುವಂಥ ಪ್ರಶ್ನೆ ಬರ್ದರು. ಎಲ್ಲರದು ಭಾಳ ಡಿಮ್ಯಾಂಡ್. ನಾವು ಮಂತ್ರಿ ಆವಾಗ ಡಿಮಾಂಡ್ ಇದ್ದಾರೆ. ಅದು ಮಾಡುವಾಗ ಹೈಕಮಾಂಡವ್ರು ಮಾಡಬೇಕಲ್ಲ. ಅವ್ರು ಯಾವಾಗ
ನಿಗದಿ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟತಿ. ಆಲ್ಮೋಸ್ಟ್ ಎಲ್ಲರೂ ನಾವು ಆಗ್ಬೇಕಂತ ಭಾಳಷ್ಟು ಜನ ಆಸೆ ವ್ಯಕ್ತ ಮಾಡಿದ್ದಾರೆ. ಎಲ್ಲರೂ ಹೇಳ್ಯಾರ, ಭಾಳಷ್ಟು ಜನ ಹೇಳ್ಯಾರ, ವ್ಯಕ್ತ ಮಾಡ್ಯಾರ. ಅಂತಿಮವಾಗಿ ಡಿಸಿಷನ್ ಆಗ್ಬೇಕ್ರೆ ಮೊದಲು ಮಾಡೋದು ಡೇಟ್ ಫಿಕ್ಸ್ ಆಗಬೇಕು. ಡೇಟ್ ಫಿಕ್ಸ್ ಆದ್ಮೇಲೆ ಯಾರೇ ಮಾಡ್ಬೇಕು ಅನ್ನೋ ಸ್ಟಾರ್ಟ್ ಆಗ್ಬೇಕು ರೀ. ಇಲ್ಲ ಏನಿದ್ರು ಅಧಿವೇಶನ ಅಂತಾರ, ಈಗೇನು ಮಾಡಿದ್ರು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಏನಾದರೂ ಆ ಅಧಿವೇಶನ ನಂತರ ಆಗ್ಬೋದು. ಅದೇ ಬೆಂಗಳೂರು ಗುಲ್ಬರ್ಗ ಬಿಟ್ಟರೆ, ಬೀದರ್ ಬಿಟ್ಟರೆ ನಮ್ಮ ಎಷ್ಟು ದೂರ ಯಾರೂ ಇಲ್ಲ. ನನಗೆ ಕೂಡ ಅಂತ ಅವ್ರು ಕೇಳಿದ್ದಾರೆ. ಏನು ಇಷ್ಟು 600 ಕಿಲೋಮೀಟ್ರ್ ಮಧ್ಯೆ ಯಾರೂ ಇಲ್ಲ ನಡು ಸೆಂಟ್ರ್ನಾಗ ಕೊಡೋದು ಕೇಳಿದ್ದಾರೆ. ಯಾರೂ ಇಲ್ಲ. ಅಲ್ಲ, ಇಲ್ಲಿ ಅಧಿವೇಶನ ಅಷ್ಟೇ ರೀ. ಇಲ್ಲಿ ಬಂದರೆ ಎಲ್ಲನೂ ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದು ಒಂದು ಪಾರ್ಟ್ ಅಷ್ಟೇ ರೀ. ಏನೋ ಅಭಿವೃದ್ಧಿ ಆಗ್ಬೇಕಾರೆ ಅದಕ್ಕೆ ಬಜೆಟ್ನಲ್ಲಿ ಘೋಷಣೆ ಆಗ್ಬೇಕಾರೆ. ಈಗ ಬರುವಂಥ ನೆಕ್ಸ್ಟ್ ಫೆಬ್ರವರಿ ಒಳಗೆ ಏನು ನಾವು ಬಜೆಟ್ ಮಂಡನೆ ಮಾಡ್ತೀವಿ, ಅದರೊಳಗೆ ನಿಮ್ಮ ಬೆಳಗಾವಿ, ಉತ್ತರ ಕನ್ನಡ, ಹೈದರಾಬಾದ್, ಕರ್ನಾಟಕ ಇಡಬೇಕಾಗತ್ತೆ. ಈಗೇನಿದ್ರೆ ಚರ್ಚೆ ಅಷ್ಟೇ ರೀ. ಈಗೇನು ಎಕ್ಸ್ಟ್ರಾ ಕೊಡೋಕ್ಕಾಗೋಲ್ಲ ನಮಗೆ. ನೀವೇನೋ ಈಗ ಬೇಕಾದ್ರೆ ಅದು ಡಿಮಾಂಡ್ ಮಾಡ್ಬೋದು. ಈ ಇದರಲ್ಲಿ ಡಿಮಾಂಡ್ ಮಾಡ್ಬೋದು, ನಮಗೆ ಮುಂದಿನ ಬಜೆಟ್ನಲ್ಲಿ ಕೊಡಿ ಅಂತ. ಸೊ ಅದನ್ನು ಮುಂದಿನ ಬಜೆಟ್ನಾಗ ಹಾಕ್ಲಿಕ್ಕೆ ಸರ್ಕಾರ ಮಾಡಿದಾಗ ಅದು ಯಶಸ್ವಿ. ಈಗೇನು ಮಾತಾಡ್ಲಿಕ್ಕೆ ಅಷ್ಟೇ ಅವಕಾಶ. ಇದನ್ನು ಬಿಟ್ಟರೆ ಏನು ಮಾಡೋದು ನೀವು? ಇಲ್ಲ, ಈ ಸದ್ಯ ಸಾಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ. ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ, ಅದು ಯಶಸ್ವಿ ಆಗಿಲ್ಲ. ಒಂದು 2-3 ಇಲಾಖೆ ಯಾವ್ದಾರು ತರ್ತೀವಿ, ಮತ್ತೆ ಅವ್ರು ವಾಪಸ್ ಹೋಗ್ತಾರೆ. ಶಾಶ್ವತವಾಗಿ ಆಗ್ತಾಯಿಲ್ಲ. ಯಾವುದ್ರೆ ನಾವು ಕೈ ಬಿಡೋರೆಲ್ಲ ತೊಗೊಳೋರು. ನಾವೇನು ಮಾಡೋರು? ಅದಕ್ಕೆ ನಾವಿಲ್ಲ ಅದನ್ನು ಮಾಡೋರು. ನಾವಲ್ಲವೇ ಅಲ್ಲ, ಅದನ್ನೇ ಹೇಳಿದ್ರು. ನಾವು ಅದನ್ನ ಕೈ ತೊಗೊಳಕ್ಕೂ ಅಧಿಕಾರ ಇಲ್ಲ, ಬಿಡ್ಲಿಕ್ಕೆ ನಮಗೇನು ಅಧಿಕಾರ. ನಾವೇನು ಮಾಡೋರು? ನೀವೇನು CM ಅವ್ರನ್ನ ಕೇಳಬೇಕು, ಅಧ್ಯಕ್ಷನಿಗೆ ಕೇಳಬೇಕು. ಈಗ ನಾವೇನು ಹೇಳೋರು? ನಮಗೆ ಅದು ನೀವು ಹೇಳೋವಂಥ ಉತ್ತರ ಕೊಡಲಿಕ್ಕೆ ಅಥವಾ ಅದು ನಿರ್ಣಯ ಮಾಡೋರು ನಾವಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಹೌದು, ಬರ್ತೈತೆ ಟೈಮ್ ಬರ್ತೈತೆ. ಅದು ಆಳುವಂಥ ಟೈಮ್ ಬರ್ತೈತೆ. ಬಂದಾಗ ಮಾಡೋದು. ನೀವೇ ಕಳೆದು ಮಾಡ್ತೀರಿ.